ನಮಸ್ಕಾರ. ಬಂಗಿಗೆ ನೋಡಿ, ಈಗ ಒಂದು ಕಂಪ್ನಿ ಹೆಸರು ತಗೊಳ್ಳೋದಾದರೆ ಒಂದು ಮೆಲಾಕೇರ್ ಫೋರ್ಟ್ ಅಂತಿದೆ, ಆಮೇಲೆ ಮೆಲಾಗ್ಲೋ ರಿಚ್ ಅಂತಿದೆ. ಈ ಮೆಲಾಗ್ಲೋ ರಿಚ್ಚಲ್ಲಿ ಏನೇನಿರುತ್ತೆ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ, ಒಂದು ಹೈಡ್ರೋಕ್ವಿನೋನ್ ಅಂತೇಳಿ, ಅದೇ ಇನ್ನೊಂದು ಟೈಪಲ್ಲಿ ಬರುತ್ತೆ. ಹೈಡ್ರೋಕ್ವಿನೋನ್ ಬದಲು ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಅಂತ ಇರುತ್ತೆ. ಇದನ್ನೇ ನಾನು ಆಯುರ್ವೇದ ಅಂತ ಹೇಳಿದ್ದು. ಆಮೇಲೆ ಮೆಮೆಟಜೋನ್ ಅಂತ. ಇನ್ನು ಬೊಂಗುಗೆ ನೀವು ಮೆಲಾಕೇರ್ ಫೋರ್ಟ್ ಅಥವಾ ಮೆಲಾಗ್ಲೋ ರಿಚ್ ಇದನ್ನು ಬಳಸಿದ್ರೆ ನಿಮಗೆ ಬೊಂಗು ಎಲ್ಲಿರುತ್ತೋ ಆ ಭಾಗಕ್ಕೆ ಮಾತ್ರ ಹಾಕಬೇಕು. ಇದನ್ನ 3ರಿಂದ 6 ತಿಂಗಳು ಹಾಕಿ ಚರ್ಮ ಸುಲಿದು ಅಲ್ಲಿ ಹೊಸ ಚರ್ಮ ಬರಬೇಕು. ಫಸ್ಟ್ ಬ್ಲ್ಯಾಕ್ ಆಗಿ ಆಮೇಲೆ ಸರಿ ಹೋಗುತ್ತೆ. 3ರಿಂದ 6 ತಿಂಗಳವರೆಗೂ ಹಾಕಬೇಕು. ಈ ಟೈಮಲ್ಲಿ ನೀವು ಸನ್ಸ್ಕ್ರೀನ್ ಮತ್ತು ಮಾಯಿಶ್ಚರ್ ಬಳಸೋದು ಕಡ್ಡಾಯ ಅಂತೇಳಿ ಬಳಸಬೇಕು. ಫೇರ್ನೆಸ್ ಕ್ರೀಮ್ ಥರ ಇಡೀ ಮುಖಕ್ಕೆ ಇದನ್ನು ಹಾಕಬಾರ್ದು. ಇಡೀ ಮುಖಕ್ಕೆ ಹಾಕ್ಬೇಕಂತಂದರೆ ಅದು ಮೆಲಾಗ್ಲೋ ನ್ಯೂ ಅಂತ ಬರುತ್ತೆ. ಇದರಲ್ಲಿ ಏನಿರುತ್ತಪ್ಪ ಅಂತಂದರೆ ಈ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಇರುತ್ತೆ ಮತ್ತು ನಿಯಾಸಿನಮೈಡ್ ಅನ್ನೋ ವಿಟಮಿನ್ B3 ಇರುತ್ತೆ. ವಿಟಮಿನ್ B3 ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಯಾಕೆಂತಂದ್ರೆ ಇಲ್ಲಿ 12 ವಿಟಮಿನ್ಸ್ ಇರುತ್ತೆ. ಬೇರೆ ವಿಟಮಿನ್ ಎ, ಇ, ಸಿ ಇವೆಲ್ಲ ಒಂದೊಂದಿದ್ರೆ ಇದರಲ್ಲಿ 12 ಇರೋದ್ರಿಂದ ಅದರಲ್ಲಿ ವಿಟಮಿನ್ B3 ಅಂದರೆ ನಿಯಾಸಿನಮೈಡ್. ಮತ್ತಿನ್ನು ಕೂದಲಿಗೆ ಬೇಕಾಗಿರೋ ಬಯಾಟಿನ್ ಅದು ವಿಟಮಿನ್ ಬಿನೇ, ಅದು ವಿಟಮಿನ್ B7 ಆಗುತ್ತೆ. ಇಲ್ಲಿ ಕನ್ಫ್ಯೂಷನ್ ಬೇಡ. ಇವೆಲ್ಲ ಫುಡ್ ಕ್ಯಾಟಗರಿ, ಇವು ಮೆಡಿಸನ್ ಆಗಲ್ಲ. ಇವು ಸಪ್ಲಿಮೆಂಟ್ಸ್ನ ನೀವು ತಗೋಬೋದು. ನಿಮಗೆ ಶಾರ್ಟೇಜ್ ಇದೆ ಅಂತ ಅಂದರೆ ಆದರೆ ಫುಡ್ ಕ್ಯಾಟಗರಿಲಿ ಇವು ಎಲ್ಪ್ ಆಗ್ತವೆ ಅಷ್ಟೇ, ಔಷಧಿ ಆಗಲ್ಲ. ಇನ್ನು ಎಲ್ಲ ಕಾಸ್ಮೆಟಿಕ್ಸಲ್ವೇ ನಾನು ಹೇಳೋವಂಥವನ್ನ ಸ್ವಲ್ಪ ಮಟ್ಟಿಗೆ ಹಾಕಿರ್ತಾರೆ. ಹಾಕಿರೋವನ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ರೆಕಮೆಂಡ್ ಮಾಡ್ತೀನಿ ಅಷ್ಟೇ. ಹೈಡ್ರೋಕ್ವಿನೋನ್ ಅಂತಿರುತ್ತಲ್ಲ, ಇದು ಮೆಲನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ. ಇದ್ರ ಬದಲಿಗೆ ಆಯುರ್ವೇದ ಟೈಪ್ ಇರೋದು ಅಂದರೆ ಲೈಕೋರೈಸ್ ಅನ್ನೋ ಒಂದು ಗಿಡದ ಬೇರಿಂದ ಎಕ್ಸ್ಟ್ರಾಕ್ಟ್, ಈ ಹೈಡ್ರೋಕ್ವಿನೋನ್ ಬದಲಿಗೆ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಅಂತ ಉಪಯೋಗಿಸ್ತಾರೆ. ಇಲ್ಲ ಅದನ್ನಾರು ತೊಗೋಬೋದು, ಇಲ್ಲ ಲೈಕೋರೈಸ್ ಇರೋದನ್ನಾರು ತೊಗೋಬೋದು. ಎರಡು ಒಂದೇ ಆಗುತ್ತೆ. ಇನ್ನು ಮೆಮೆಟಜೋನ್ ಅಂತ ಒಂದಿರುತ್ತೆ. ಅದು ಬಿಟ್ಟರೆ ಟ್ರೆಟಿನೈನ್ ಅಂತ ಇರುತ್ತೆ. ಈ ಟ್ರೆಟಿನೈನ ನೀವು ತೊಗೋಬೇಕಂತ ಅಂದರೆ ಇದಕ್ಕೆ ನಿಮಗೆ ಪ್ರಿಸ್ಕ್ರಿಪ್ಷನ್ ಬೇಕು. ಇನ್ನು ಟ್ರೆಟಿನೈನ್ ಬದಲು ರೆಟಿನಾಲ್ ಅಂತ ಸಿಗುತ್ತೆ. ರೆಟಿನಾಲ್ಗೆ ಪ್ರಿಸ್ಕ್ರಿಪ್ಷನ್ ಬೇಕಾಗಿಲ್ಲ, ಅಂದರೆ ಇದು ಓವರ್ ದ ಕೌಂಟರ್ ಮೆಡಿಸನ್ ಕ್ಯಾಟಗರಿಗೆ ಬರುತ್ತೆ. ಟ್ರೆಟಿನೈನ್ನ ಜಾಸ್ತಿ ಆಯಿಲ್ ಸ್ಕಿನ್ ಇರೋರು ಬಳಸಬೇಕಾಗುತ್ತೆ. ಇದು ಪಿಂಪಲ್ಸ್ಗೂ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಇದನ್ನು ಹಾಕಿದ ಮೇಲೆ ಪಿಂಪಲ್ಸ್ ಜಾಸ್ತಿ ಆಯಿತು ಅಂತೇಳಿ. ಇದು ಆ ರೀತಿ ಆಗೋದಿಲ್ಲ. ಟೆಂಪರರಿಯಾಗಿ ಆಗ್ಬೋದು, ಇಲ್ಲ ಕೋಇನ್ಸಿಡೆನ್ಸ್ ಆಗ್ಬೋದು. ಎಷ್ಟೋ ಜನ ಕೂದಲು ಬೆಳೀತು ಅಂತ ಕೇಳ್ತಿದ್ದಾರೆ, ಎಷ್ಟೋ ಜನ ಸ್ಕಿನ್ ಕ್ಯಾನ್ಸರ್ ಅಂತ ಕೇಳ್ತಿದ್ದಾರೆ. ಇವು ಯಾವುದೂ ಅಲ್ಲ, ಇದು ಒಂದಕ್ಕೊಂದು ಕೋಇನ್ಸಿಡೆನ್ಸ್ ಆಗಿರ್ಬೋದು. ಅದಕ್ಕೆ ಇಲ್ಲದೇ ಇದ್ದ ರೂಮರ್ಸ್ಗಳು ಇವು ಶುರುವಾಗಿದ್ದಾವೆ. ಆಮೇಲೆ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೇ ಇರೋದ್ರಿಂದ, ಆಮೇಲೆ ಒಂದೇ ವಾರದಲ್ಲಿ ನೀವು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ನಿಮಗೆ ಈ ರೀತಿಯ ತಪ್ಪು ಕಲ್ಪನೆಗಳು ಆಗ್ತವೆ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಡೌಟ್ ಇದೆ ಅಂತ ಅಂದರೆ, ನಾನು ಸ್ಕಿನ್ನಿಗೆ ಹೇಳಿರೋದು ಈ ಹೈಲುರೋನಿಕ್ ಆ್ಯಸಿಡ್, ಸ್ಯಾಲಿಸಿಲಿಕ್ ಆ್ಯಸಿಡ್, ಲ್ಯಾಕ್ಟಿಕ್ ಆ್ಯಸಿಡ್ ಈ ರೀತಿ ಬಳಸಬೇಕಾಗುತ್ತೆ. ಈ ಮೆಲಾಗ್ಲೋ ಡೇ ಅಂತ ಅಂದರೆ ಇದರಲ್ಲಿ ಸನ್ ಪ್ರೊಟೆಕ್ಷನ್ ಇದೆ. ಅಂದರೆ ನೀವು ಸನ್ಸ್ಕ್ರೀನ್ ಇದನ್ನು ಹಾಕಬೇಕಾದ್ರೆ ಉಪಯೋಗಿಸೋದು ಬೇಕಾಗಲ್ಲ. ಇನ್ನೊಂದು ಮೆಲಾಗ್ಲೋ ನ್ಯೂ ಅಂತ ಹೇಳಿದ್ನಲ್ಲ, ಇದರಲ್ಲಿ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಮತ್ತು ನಿಯಾಸಿನಮೈಡ್ ಮಾತ್ರ ಇದೆ. ಮೆಲಾಗ್ಲೋ ರಿಚ್ ಅಂತ ಹೇಳಿದ್ನಲ್ವ, ಇದರಲ್ಲಿ ಒಂದು ವೆರೈಟಿನಲ್ಲಿ ಲೈಕೋರೈಸ್ ಎಕ್ಸ್ಟ್ರಾಕ್ಟ್, ಇನ್ನೊಂದು ಆರ್ಬೆಟಿನ್ ಅಂತಿದೆ. ಇದು ಕೂಡ ಚರ್ಮಕ್ಕೆ ಹೆಲ್ಪ್ ಮಾಡುತ್ತೆ. ಈ ಆರ್ಬೆಟಿನ್, ಲೈಕೋರೈಸ್, ನಿಯಾಸಿನಮೈಡ್ ಇರೋವಂಥವನ್ನ ನೀವು ಫೇರ್ನೆಸ್ ಕ್ರೀಮ್ ಥರ, ಮೆಡಿಕಲ್ ಫೇರ್ನೆಸ್ ಕ್ರೀಮ್ ಥರ ನೀವು ಬೇಕಾದರೆ ರೆಗ್ಯುಲರ್ ಯೂಸ್ ಮಾಡ್ಬೋದು. ಆದರೆ ಇದನ್ನು ಪಿಗ್ಮೆಂಟ್ ಬಂಗು ಉಪಯೋಗಿಸ್ತೀವಲ್ಲ, ಈ ಟ್ರೆಟಿನೈನ್, ಹೈಡ್ರೋಕ್ವಿನೋನ್, ಮೆಮೆಟಜೋನ್ ಇರೋವಂಥವು ಇವುಗಳನ್ನ ಬೊಂಗು ಮೇಲೆ ಮಾತ್ರ ಹಾಕಬೇಕು. ಆಮೇಲೆ 3ರಿಂದ 6 ತಿಂಗಳಾದಮೇಲೆ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಅಂದರೆ ಬೇಕಾದ್ರೆ ಸ್ಟಾಪ್ ಮಾಡಿ, ಆಮೇಲೆ ಈ 2 ಆಯಿಂಟ್ಮೆಂಟ್ ಹೇಳಿದ್ಮೇಲೆ ಈಗ ರೆಗ್ಯುಲರಾಗಿ ಯೂಸ್ ಮಾಡೋದು, ಇದನ್ನು ಕಂಟಿನ್ಯೂ ಮಾಡಿ. ಈ ಸ್ಕಿನ್ ಬೇರೆ ಎಲ್ಲ ಸಮಸ್ಯೆಗಳಿಗೆ ನೀವು ಗ್ಲೈಕಾಲಿಕ್ ಆ್ಯಸಿಡ್ ಅಂತ, ಲ್ಯಾಕ್ಟಿಕ್ ಆ್ಯಸಿಡ್ ಅಂತ, ಈ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಇವುಗಳನ್ನ ನೀವು ಉಪಯೋಗಿಸ್ಕೋಬೋದು. ಈ ಸ್ಯಾಲಿಸಿಲಿಕ್ ಆ್ಯಸಿಡ್ನ ಜಾಸ್ತಿ ಆಯಿಲ್ ಸ್ಕಿನ್ನವ್ರು ಉಪಯೋಗಿಸಿ. ಹೈಲುರೋನಿಕ್ ಆ್ಯಸಿಡ್ನ ಕಾಂಬಿನೇಷನ್ ಸ್ಕಿನ್ ಇರೋರು, ನಾರ್ಮಲ್ ಸ್ಕಿನ್ನವ್ರು ಹಾಕಿ. ಈ ರೆಟಿನಾಯ್ಡ್ಸ್ ಅಂತ ಇರೋದನ್ನು ನೀವು ಸೆನ್ಸಿಟಿವ್ ಸ್ಕಿನ್ನರ್ ಅಥವಾ ಡ್ರೈ ಸ್ಕಿನ್ನರ್ ಬಳಸಿ. ಇಷ್ಟೇ ಡಿಫ್ರೆನ್ಸ್. ಇವುಗಳ ಕೆಲಸ ಎಲ್ಲ ಒಂದೇ, ಆದರೆ ಬೇರೆ ಬೇರೆ ಸ್ಕಿನ್ ಟೈಪವರು ಬೇರೆ ಬೇರೆ ಬಳಸಬೇಕು. ಕನ್ಫ್ಯೂಷನ್ ಬೇಡ. ಎಲ್ಲವನ್ನು ಎಲ್ಲರೂ ಉಪಯೋಗಿಸೋದು ಬೇಕಾಗಲ್ಲ. ಯಾವ್ದಾದ್ರು ಒಂದು ತೊಗೊಂಡು ನೀವು ಇದನ್ನು ಬಳಸ್ಬೋದು. ರೆಗ್ಯುಲರಾಗಿ ನೀವು ನೈಟ್ ಆದರೂ ಹಾಕಿ, ಇಲ್ಲ ಡೇ ಟೈಮ್ ಆದರೂ ಹಾಕಿ.
ಬಂಗಿನ ಆಯಿಂಟ್ಮೆಂಟ್ಸ್ಗಳನ್ನ ನೀವು ಉಪಯೋಗಿಸ್ಕೋಬೇಕಾದ್ರೆ ನೈಟ್ ಹಾಕೊಳ್ಳಿ, ಬೆಳಿಗ್ಗೆ ಎದ್ದು ಮಾಯಿಶ್ಚರೈಸರ್ ಹಾಕಿ, ಸೂರ್ಯನ ಬೆಳಕಿಗೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಹಾಕಿ. ನಮಸ್ಕಾರ.